ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂದರೆ ತಾರ್ಕಿಕ ವ್ಯತ್ಯಾಸಗಳು ಭಾರತ ಚುನಾವಣಾ ಆಯೋಗ ನಡೆಸುತ್ತಿರುವ SIR ಪ್ರಕ್ರಿಯೆಯಲ್ಲಿ ಮ್ಯಾಪಿಂಗ್ ಇರ್ಬೋದು, ಪ್ರಾಜೆನಿ ಇರ್ಬೋದು, ಇದನ್ನು ಏನೆಲ್ಲ ವ್ಯತ್ಯಾಸಗಳಾಗಿದೆಯೋ ಅದನ್ನು ನೋಡಿಕೊಂಡು ನಾವು ಸರಿಪಡಿಸ್ಕೊಂಡು ಅಪ್ಲೋಡ್ ಮಾಡಿದರೆ ಈ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತಿದೆಯಲ್ಲ, ಆ ಒಂದು ಲಿಸ್ಟ್ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ. ಯಾವ್ಯಾವ ರೀತಿಯ ಈ ಒಂದು ಇಶ್ಯೂಗಳಿಗೆ ಯಾವ ರೀತಿ ನಾವು ಅದನ್ನು ಅಪ್ಲೋಡ್ ಮಾಡಬೇಕು, ಹೇಗೆ ಕರೆಕ್ಷನ್ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಕೆಲವೊಬ್ಬರಿಗೆ ಈ ರೀತಿ ನೇಮ್ ಮಿಸ್ಮ್ಯಾಚ್ ಇದೆ ಅಂತೇಳಿ ಬಂದಿರ್ಬೋದು. ಹಾಗೆಯೇ ಇನ್ನು ಕೆಲವರಿಗೆ ಏಜ್ ಡಿಫ್ರೆನ್ಸ್ ಇದೆ ಅಂತೇಳಿ. ಓಕೆ, ಹಾಗೆಯೇ ಇನ್ನು ಕೆಲವರಿಗೆ ನೀವು ಯಾರಿಗೆ ಪ್ರಾಜೆನಿ ಮಾಡಿದ್ರೋ ಅವರ ಒಂದು ಫಾದರ್ ಅಥವಾ ಮದರ್ನ ನೇಮ್ ಕರೆಕ್ಷನ್ ಮಾಡಿ ಅಂತೇಳಿ. ಹಾಗೆಯೇ ಇಲ್ಲಿ 2 ನೋಟ್ ಬಂದಿದೆ. ಏಜ್ ಗ್ಯಾಪ್ ಬಿಟ್ವೀನ್ ಲೆಸ್ ದೆನ್ 9 months ಅಂತೇಳಿ ಇದೆ. ಓಕೆ, ಹಾಗೆಯೇ 6 ಅದರ್ಸ್ಗೆ ಪ್ರಾಜೆನಿ ಮಾಡಿದ್ದೀರಾ ಅಂಥೇಳಿ ಈ ರೀತಿ ಸಾಕಷ್ಟು ಬಂದಿದ್ದಾವೆ. ಇವುಗಳನ್ನು ನಾವು ಹೇಗೆ ಕ್ಲಿಯರ್ ಮಾಡುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಈ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಏನಿದೆಯೋ ಅವುಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅವರಿಗೆ ನೋಟಿಸ್ ಜನರೇಟ್ ಆಗ್ತದೆ. ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದಮೇಲೆ ಅವರಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡಿ ಆನಂತರ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ, ಹೇಗೆ ಕ್ಲಿಯರ್ ಮಾಡುವುದು ಎನ್ನುವುದನ್ನು ನೋಡೋದಾದರೆ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ SIR ಈ ಒಂದು ಮಾಡ್ಯೂಲನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ನಂತರ ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲಿಸ್ಟ್ ನೋಡ್ಬೋದು. ಇಷ್ಟು ಜನರ ಒಂದು ಮಾಹಿತಿ ತಪ್ಪಾಗಿದೆ, ವ್ಯತ್ಯಾಸಗಳಾಗಿದೆ, ಅದನ್ನು ಸರಿಪಡಿಸಿ ಅಂತೇಳಿ ಒಂದು ಲಿಸ್ಟನ್ನು ನಮಗೆ ಕೊಡಲಾಗಿದೆ. ಈ ಒಂದು ಲಿಸ್ಟನ್ನು ನಾವು ನೋಡಿಕೊಂಡು ಒಂದು ಉದಾಹರಣೆಯಾಗಿ ನೋಡೋದಾದರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ತೋರಿಸ್ತದೆ ದೇರ್ ಈಸ್ ಎ ನೇಮ್ ಮಿಸ್ ಮ್ಯಾಚ್ ಅಂತೇಳಿ ಇದೆ. ಇದು ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು, ಅಂದರೆ ಸೆಲ್ಫ್ ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು. ಈ ಒಂದು ನೇಮ್ ತಪ್ಪಾಗಿದೆ ಅಂತೇಳಿ ತೋರಿಸ್ತಾ ಇದೆ. 2002 ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರು, ಹಾಗೆಯೇ ಈಗ ಹೊಸ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರು ಸ್ವಲ್ಪ ವ್ಯತ್ಯಾಸ ಆಗಿದ್ದರೂ ಕೂಡ ಇಲ್ಲಿ ಬಂದಿರ್ತದೆ. ಅದನ್ನು ಹೇಗೆ ಕ್ಲಿಯರ್ ಮಾಡುವುದು ಎನ್ನುವುದನ್ನು ಆಮೇಲೆ ನೋಡೋಣ. ಮೊದಲಿಗೆ ಪ್ರಾಜೆನಿ ಆಗಿರ್ತಕ್ಕಂಥದ್ದನ್ನು ಹೇಗೆ ಕ್ಲಿಯರ್ ಮಾಡುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ಪ್ರಾಜೆನಿ ಆಗಿರ್ತಕ್ಕಂತಹ ಮತದಾರರ ಈ ಒಂದು ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡುವುದು ಎನ್ನುವುದನ್ನು ನೋಡೋಣ. ಇಲ್ಲಿ ಕಿರಣ್ ಅಂತೇಳಿ ಅವ್ರ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು. ಇಲ್ಲಿ ಡ್ಯೂ ಟು ದ ಮಿಸ್ಮ್ಯಾಚ್ ಬಿಟ್ವೀನ್ ದ ನೇಮ್ಸ್ ಆಫ್ ಫಾದರ್ ಅಂತೇಳಿ ತಂದೆಯ ಹೆಸರು ಇಲ್ಲಿ ಮಿಸ್ಮ್ಯಾಚ್ ಆಗಿದೆ ಅಂತೇಳಿ ಕೇಳಲಾಗಿದೆ. ನಾವು ತಂದೆಗೆ ಅವ್ರನ್ನ ಸೇರಿಸ್ಬಿಟ್ಟು ಪ್ರಾಜೆನಿ ಮಾಡಿದ್ದೀವಿ. ಹಾಗಾಗಿ ಅದು ನೇಮ್ ಏನಾದರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೂ ಕೂಡ ಈ ರೀತಿ ಬಂದಿರ್ತದೆ. ಆಗ ನಾವು ಅವರ ತಾಯಿಯ ಕ್ರಮ ಸಂಖ್ಯೆಯನ್ನು ತಗೊಂಡು ಅದನ್ನು ನಾವು ಪ್ರಾಜೆನಿ ಮಾಡಿದರೆ ಈ ಒಂದು ಇಶ್ಯೂ ಸಾಲ್ವ್ ಆಗ್ತದೆ. ಉದಾಹರಣೆಗೆ ನೋಡೋಣ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ನಾವಿಲ್ಲಿ ನೋಡ್ಬೋದು ರೀವೆರಿಫೈ ಫಿಲ್ಡ್ EF ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈಗ ನಾವು ಯಾವುದು ಬಂದಿದೆಯೋ ಆ ಒಂದು ಕ್ರಮ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಿದರೆ ಸಾಕು, ಅವರ ಹೆಸರು ಶೋ ಆಗ್ತದೆ. ಸರ್ಚ್ ಬಾರಲ್ಲಿ ನಾವು 555 ಅಂತೇಳಿ ಟೈಪ್ ಮಾಡಿದ್ವಿ, ಅವರ ಹೆಸರಲ್ಲಿ ಶೋ ಆಗ್ತದೆ. ಅವರ ಒಂದು ಕ್ರಮ ಸಂಖ್ಯೆ 555 ಆಗಿತ್ತು. ಓಕೆ, ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಯಾರಿಗೆ ನಾವು ಪ್ರಾಜೆನಿ ಮಾಡಿದ್ದೀವಿ ಅಂತೇಳಿ. ಓಕೆ, ತಂದೆಗೆ ನಾವು ಪ್ರಾಜೆನಿ ಮಾಡಿದ್ವಿ, ಹಾಗಾಗಿ ಇಲ್ಲಿ ತಪ್ಪಾಗಿದೆ ಅಂತೇಳಿ ತೋರಿಸ್ತಾ ಇದೆ. ನಾವೀಗ ಅದನ್ನು ಚೇಂಜ್ ಮಾಡೋಣ. ತಾಯಿಗೆ ನಾವು ಅದನ್ನು ಬದಲಾಯಿಸೋಣ. ತಾಯಿಯ 2002 ಪಟ್ಟಿಯ ಕ್ರಮ ಸಂಖ್ಯೆ ಬೇಕಾಗ್ತದೆ. ಓಕೆ, ಇಲ್ಲಿ ಎಡಿಟ್ ಬಾರ್ ಅನ್ಮ್ಯಾಪ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಹಾಗೆ ಸ್ಕ್ರಾಲ್ ಮಾಡಿ ಅಪ್ಡೇಟ್ ಅಂತೇಳಿದೆ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡ್ರೆ ಪುನಃ ಸರ್ಚ್ ಡೀಟೇಲ್ಸ್ ಅಂತೇಳಿ ಬರ್ತದೆ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಕರ್ನಾಟಕ ಸರ್ಚ್ ಮಾಡಲಿಕ್ಕೆ ಕಷ್ಟ ಆದರೆ KA ಅಂತೇಳಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನಿಮ್ಮ ಪಾರ್ಟ್ ನಂಬರನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲೂ ಕೂಡ ಸ್ಕ್ರಾಲ್ ಮಾಡಲಿಕ್ಕೆ ನಿಮಗೆ ಲೇಟ್ ಆಗ್ಬೋದು. ಹಾಗಾಗಿ ಇಲ್ಲಿ ಜಸ್ಟ್ ಟೈಪ್ ಮಾಡಿ 16 ಅಂತೇಳಿ ಟೈಪ್ ಮಾಡಿದ್ವಿ. ಇಲ್ಲಿ 160 ಅದಕ್ಕೆ ಸಂಬಂಧಪಟ್ಟಂತೆ ಬಂತು. ಈ ರೀತಿ ನೀವು ಬೇಗನೆ ಈ ಒಂದು ಸರ್ಚ್ ಮಾಡ್ಬೋದು. ಹಾಗೆಯೇ ಅವರ ಕ್ರಮ ಸಂಖ್ಯೆಯನ್ನು, ಮತದಾರರ ತಾಯಿಯ ಕ್ರಮ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಿ, ಮತದಾರರ ಕ್ರಮ ಸಂಖ್ಯೆಯನ್ನು ಟೈಪ್ ಮಾಡಿ, ಹಾಗೆಯೇ ಸರ್ಚ್ ಡೀಟೇಲ್ಸ್ ಆಪ್ಷನನ್ನು
ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡಿ ನೋಡ್ಬೋದು. ಅವರ ಒಂದು ತಾಯಿಯ ಮಾಹಿತಿ ಇಲ್ಲಿ ಬಂತು. ವೆರಿಫೈ ಆ್ಯಂಡ್ ಕಂಟಿನ್ಯೂ ಆಪ್ಷನ್ನ ಕ್ಲಿಕ್ ಮಾಡಿ ಪುನಃ ಇಲ್ಲಿ ರಿಲೇಷನ್ ಟೈಪ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಫಾದರ್ ಇರೋದನ್ನು ಮದರ್ ಅಂತೇಳಿ ಟೈಪ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬಂತು. ಈಗ ನಾವು ಬೇಕಾದರೂ ಹೋಗಿ ಚೆಕ್ ಮಾಡ್ಬೋದು. ಓಕೆ ಮೇಲೆ ಕ್ಲಿಕ್ ಮಾಡಿ ನಾವು ಹೋಗಿ ಚೆಕ್ ಮಾಡ್ಬೋದು. ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡ್ಬೋದು. ನಾವು ಅವರ ಒಂದು ಕ್ರಮ ಸಂಖ್ಯೆ ಸರ್ಚ್ ಮಾಡಿದರೆ ಆಯಿತು, 555 ಅದು. ಓಕೆ, ಕ್ಲಿಕ್ ಮಾಡಿದ್ವಿ, ಅವರ ಹೆಸರು ಇಲ್ಲಿ ರಿಮೂವ್ ಆಗಿದೆ. ಈ ರೀತಿ ನಾವು ನೇಮ್ ತಂದೆಯ ಹೆಸರು ತಪ್ಪಾಗಿದೆ ಅಂತೇಳಿ ಇರ್ತಕ್ಕಂಥವ್ರಿಗೆ ಈ ರೀತಿ ನಾವು ಕ್ಲಿಯರ್ ಮಾಡ್ಬೋದು. ಸ್ನೇಹಿತರೆ, ಹಾಗೆಯೇ ಮತ್ತೊಂದು ಉದಾಹರಣೆಗೆ ನೋಡೋದಾದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು. ಇಲ್ಲಿ ಏನು ತೋರಿಸ್ತಾ ಇದೆ ಅಂತೇಳಿದರೆ 9 months 9 ತಿಂಗಳ ಒಂದು ಅವಧಿಯಲ್ಲಿ ಈ ಒಂದು ಪೇರೆಂಟಿಗೆ ಈಗಾಗಲೇ ನಾವು ಪ್ರಾಜನಿ ಮಾಡಲಾಗಿದೆ ಅಂತೇಳಿ ತೋರಿಸಲಾಗ್ತಾ ಇದೆ. ಹಾಗಾಗಿ ತಾಯಿ ಅಥವಾ ತಂದೆಗೆ ನಾವು ಈ ಒಂದು ಪ್ರಾಜನ್ಯ ಮಾಡಿರ್ತೀವಿ, ಹಾಗೆ ಇನ್ನೊಬ್ಬರನ್ನು ಕೂಡ ನಾವು ಪ್ರಾಜನ್ಯ ಮಾಡಿರ್ತೀವಿ. ಅಲ್ಲಿ 9 months ಮಾತ್ರ ಡಿಫ್ರೆನ್ಸ್ ಇದೆ ಅಂಥೇಳಿ, 1 yearಗಿಂತ ಜಾಸ್ತಿ ಇರಬೇಕು, 9 months ಮಾತ್ರ ಡಿಫ್ರೆನ್ಸ್ ಇದೆ ಅಂತೇಳಿ ತೋರಿಸಲಾಗ್ತದೆ. ಇದಕ್ಕೂ ಕೂಡ ಅಷ್ಟೇ ಸೇಮ್, ತಾಯಿಗೆ ನಾವು ಪ್ರಾಜನ್ಯ ಮಾಡಿದರೆ ತಂದೆಗೆ ಪ್ರಾಜನ್ಯ ಮಾಡ್ಬೋದು, ಅಥವಾ ಗ್ರ್ಯಾಂಡ್ ಪೇರೆಂಟ್ ಅಂದರೆ ಅಜ್ಜ ಅಥವಾ ಅಜ್ಜಿಗೆ ನಾವು ಪ್ರಾಜನ್ಯ ಮಾಡಿದರೆ ಇದು ಕೂಡ ಸೇಮ್ ಅದೇ ರೀತಿ ಸಾಲ್ವ್ ಆಗ್ತದೆ. ಹಾಗೆಯೇ ಮತ್ತೊಮ್ಮೆ ಇಲ್ಲಿ ನೋಡ್ಬೋದು, ಈಗಾಗಲೇ 6 ಜನರಿಗೆ ಒಂದು ಪ್ರಾಜನ್ಯ ಮಾಡಲಾಗಿದೆ ಅಂತೇಳಿ ಕೊಡಲಾಗಿರ್ತದೆ. ನಾವು ಅದನ್ನು ಕೂಡ ನಾವು ನೋಡ್ಕೋಬೇಕು. ಒಬ್ಬ ಗ್ರ್ಯಾಂಡ್ ಪೇರೆಂಟ್ಗೆ ಮೊಮ್ಮಕ್ಕಳು ಅಂತೇಳಿ ಮಕ್ಕಳು ಅಂತೇಳಿ ಸೇರಿಸಿ ಒಟ್ಟು 6 ಜನವನ್ನು ಒಬ್ಬರಿಗೇ ನಾವು ಪ್ರಾಜನ್ಯ ಮಾಡಿದರೂ ಕೂಡ ಈ ರೀತಿ ಬರ್ತದೆ. ಆಗ ನಾವು ಅಜ್ಜಿಗೆ ಒಂದು 5 ಜನ ಅಥವಾ ಅಜ್ಜನಿಗೆ ಒಂದು 5 ಜನ, ತಂದೆಗೆ, ತಾಯಿಗೆ ಈ ರೀತಿ ನಾವು ಸಪ್ರೇಟ್ ಮಾಡಿ ಅವನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೋಬೋದು. ಹಾಗೆಯೇ ಬಹುತೇಕ ತಂದೆಯ ಹೆಸರು ತಪ್ಪಾಗಿದ್ದಲ್ಲಿ ಈ ಒಂದು ಡಿಸ್ಕ್ರಿಪೆನ್ಸೀಸಲ್ಲಿ ಲಿಸ್ಟ್ ಬರ್ತದೆ. ಹಾಗಾಗಿ ನಾವು ಹೆಚ್ಚಾಗಿ ತಾಯಿಗೆ, ಅಜ್ಜ ಅಜ್ಜಿಗೆ ನಾವು ಪ್ರಾಜನ್ಯ ಮಾಡಿದರೆ ಆವಾಗ ಬಹಳಷ್ಟು ಕ್ಲಿಯರ್ ಆಗ್ತದೆ. ಸ್ನೇಹಿತರೆ, ಈ ರೀತಿ ನೀವು ಬಹಳ ಸೂಕ್ಷ್ಮವಾಗಿ ಬಹಳ ತಾಳ್ಮೆಯಿಂದ ಈ ಒಂದು ಲಿಸ್ಟನ್ನು ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಈಗ ಪ್ರಾಜನ್ಯ ಆಗಿರ್ತಕ್ಕಂಥದ್ದನ್ನು ನಾವು ಮಾಡಿದ್ವಿ. ಸೆಲ್ಫ್ ಆಗಿರ್ತಕ್ಕಂಥದ್ದನ್ನು, ನೇಮ್ ಮಿಸ್ಮ್ಯಾಚ್ ಆಗಿರೋದನ್ನು ಹೇಗೆ ಕ್ಲಿಯರ್ ಮಾಡುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಸೆಲ್ಫ್ ಪ್ರಾಜನ್ಯ ಆಗಿರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಅವರ ತಂದೆ ತಾಯಿ ಅಜ್ಜ ಅಜ್ಜಿಯ ಒಂದು ಕ್ರಮ ಸಂಖ್ಯೆ 2002ರ ಮತದಾರರ ಪಟ್ಟಿಯ ಕ್ರಮ ಸಂಖ್ಯೆ ಬೇಕು. ಅದನ್ನು ನಾವು ಪ್ರಾಜನ್ಯ ಅಂತೇಳಿ ಮಾಡಬೇಕು. ಸೆಲ್ಫ್ ಇರ್ತಕ್ಕಂಥದ್ದನ್ನು ಪ್ರಾಜನ್ಯ ಅಂತೇಳಿ ಮಾಡಬೇಕು, ಆಗ ಅದು ಕ್ಲಿಯರ್ ಆಗ್ತದೆ. ಓಕೆ, ಉದಾಹರಣೆಗೆ ಇಲ್ಲಿ ನೋಡೋಣ. 611 ಅಂತೇಳಿ ಕ್ರಮ ಸಂಖ್ಯೆ, ಇದು ಸೆಲ್ಫ್ ಇದೆ. ಇಲ್ಲಿ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಏನು ತಪ್ಪಾಗಿದೆ ಅಂತೇಳಿ ತೋರಿಸಲಾಗ್ತದೆ. ನೇಮ್ ಮಿಸ್ಮ್ಯಾಚ್ ಇದೆ ಅಂತೇಳಿ ತೋರಿಸಲಾಗ್ತಾಯಿದೆ. ಅವರದೇ ಹೆಸರು 2002ರಲ್ಲಿರ್ತಕ್ಕಂಥ ಹೆಸರು, ಈಗಿನ ಹೆಸರು, ಈಗಿನ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರು ತಪ್ಪಾಗಿದೆ, ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ಹಾಗಾಗಿ ಈ ರೀತಿ ಬರ್ತಾ ಇದೆ. ಇದನ್ನು ಪ್ರಾಜನ್ಯ ಮಾಡಿ ನಾವು ಕ್ಲಿಯರ್ ಮಾಡ್ಕೋಬೋದು. ಓಕೆ, ಹೇಗೆ ಅಂತೇಳಿ ನಾವು ನೋಡೋಣ. ಸ್ನೇಹಿತರೆ, ಮತದಾರರ ಕ್ರಮ ಸಂಖ್ಯೆನ ನೆನಪಿಟ್ಕೊಂಡ್ರೆ ಸರ್ಚ್ ಮಾಡಲಿಕ್ಕೆ ಈಸಿ ಆಗ್ತದೆ. ಬ್ಯಾಕ್ ಬನ್ನಿ. ಓಕೆ, ರಿವೆರಿಫೈ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ವಿಕ್ಕಾಗಿ ಸರ್ಚ್ ಮಾಡ್ಬೋದು, 611 ಅಂತೇಳಿ. ಓಕೆ, ಅವರ ಹೆಸರಲ್ಲಿ ಬಂತು. ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ನೋಡ್ಬೋದು, ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಎಲೆಕ್ಟರ್ ಇನ್ 2002 ಅದು ಸೆಲೆಕ್ಟ್ ಆಗಿದೆ. ಓಕೆ, ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡ್ಬೋದು ಎಡಿಟ್ ಬಾರ್ ಅನ್ಮ್ಯಾಪ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪುನಃ ನಾವಿಲ್ಲಿ ನೋಡ್ಬೋದು ಎಲೆಕ್ಟರ್ ಇನ್ 2002 ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಏನಂತ ಮಾಡಬೇಕು, ಪ್ರಾಜನಿ ಅಂತೇಳಿ ಮಾಡಬೇಕು. ಓಕೆ, ಡೂ ಯು ವಾಂಟ್ ಟು ಚೇಂಜ್ ಕ್ಯಾಟಗರಿ ಅಂತಿದೆ, ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಎಲೆಕ್ಟರ್ ಈಸ್ ಪ್ರಾಜನಿ ಆಫ್ 2002 ಎಲೆಕ್ಟರ್ ಅಂತೇಳಿ, ಅಂದರೆ ಅವರ ತಂದೆ ತಾಯಿ ಅಜ್ಜ ಅಜ್ಜಿಗೆ ನಾವು ಪ್ರಾಜನಿ ಮಾಡ್ತಾ ಇದ್ದೀವಿ, ಹಾಗಾಗಿ ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಈ ರೀತಿ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ನಾವು ನೋಡ್ಬೋದು ಆ್ಯಡ್ ರಿಲೇಟಿವ್ ಡೀಟೇಲ್ಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಪುನಃ ಅವರ ಒಂದು ಪೇರೆಂಟ್ಸ್ದು ಹೆಸರನ್ನು ಇಲ್ಲಿ ಸರ್ಚ್ ಮಾಡಬೇಕು. ಓಕೆ, ಕರ್ನಾಟಕ KA ಅಂತೇಳಿ ಟೈಪ್ ಮಾಡಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪಾರ್ಟನ್ನು ಕ್ವಿಕ್ಕಾಗಿ ಟೈಪ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಅವರ ಒಂದು ಸೀರಿಯಲ್ ನಂಬರ್ನ ಟೈಪ್ ಮಾಡಿ ಸರ್ಚ್ ಡೀಟೇಲ್ಸ್ ಮೇಲೆ
ಕ್ಲಿಕ್ ಮಾಡಿ ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡ್ಬೋದು. ಅವರ ತಾಯಿಯ ವಿವರ ಬಂತು. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಅವರ ಒಂದು ಮಾಹಿತಿ ಇಲ್ಲಿ ಬಂದಿದೆ. ಇಲ್ಲಿ ರಿಲೇಷನ್ ಟೈಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮದರ್ ಅಂತೇಳಿ ಅವ್ರ ತಾಯಿದು ಮಾಹಿತಿ. ಹಾಗೆಯೇ ಸ್ಕ್ರಾಲ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತೇಳಿ ಬಂತು. ಓಕೆ, ಹಾಗೆಯೇ ಇವಾಗ ಅದು ಕ್ಲಿಯರ್ ಆಗಿದೆ. ಬ್ಯಾಕ್ ಹೋಗಿ ನಾವು ನೋಡ್ಬೋದು. ಓಕೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 611 ಅಂತೇಳಿ ಅವರ ಒಂದು ಕ್ರಮ ಸಂಖ್ಯೆ ನೋಡಿ ಕ್ಲಿಯರ್ ಆಗಿದೆ. ಈ ರೀತಿ ನೀವು ಸೆಲ್ಫ್ ಆಗಿರ್ತಕ್ಕಂಥವ್ರನ್ನ ಅವರ ತಂದೆ ತಾಯಿ ಅಜ್ಜ ಅಜ್ಜಿಯ ಒಂದು 2002ರ ಮತದಾರರ ಪಟ್ಟಿಯ ಕ್ರಮ ಸಂಖ್ಯೆಯನ್ನು ಪಡ್ಕೊಂಡು ಅದನ್ನು ನೀವು ಈ ರೀತಿ ಕ್ಲಿಯರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಹಳ ತಾಳ್ಮೆಯಿಂದ ಈ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಓಕೆ, ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.